so it's running now. See? ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್. ಏನಪ್ಪ ಇವಳು ಇಷ್ಟು ಕತ್ಲೆ ಇದೆ, ಇದು ಯಾಕೆ ಇವಳು ಗುಡ್ ಮಾರ್ನಿಂಗ್ ಅಂತ ಇದ್ದಾಳೆ ಅಂತ ಹೇಳ್ತಾ ಇದ್ದೀರಾ. ಇದು ಆ್ಯಕ್ಚುಲಿ ಗುಡ್ ಮಾರ್ನಿಂಗೇ 6 ಗಂಟೆ ಆಗಿತ್ತು. ನಾವು ಇವತ್ತು ಅಂದರೆ ಆಂಟೇರಿಯೋದಿಂದ ನಾವು ವಾಪಸ್ಸು ಮಿಶಿಗನ್ಗೆ ಹೋಗ್ತಾ ಇದ್ದೀವಿ, ಅಂದರೆ ಕೆನಡಾ ಟು USA ಹೊರಡ್ತಾ ಇದ್ದೀವಿ. ಸೊ ಬೆಳಿಗ್ಗೆನೇ ಬಿಟ್ಬಿಟ್ರೆ ಆರಾಮಾಗಿ ಒಂದು 3-4 ಗಂಟೆ ತನಕ ಹೋಗಿ ಮುಟ್ಕೊಳ್ಬೋದು, ಯಾಕಂದರೆ ಇದು 6 ಅವರ್ಸ್ ಜರ್ನಿ ಇದೆ ಇಲ್ಲಿಂದ. ಆಮೇಲೆ ಇಲ್ಲಿ ಬರ್ತಾ ಸ್ವಲ್ಪ ಸ್ವಲ್ಪ ಆಮೇಲೆ ಬೆಳಕಾಯಿತು. ಇಲ್ಲಿ ನೋಡಿ, ಟಾಂಗಾ ಗಾಡಿ ನಾನು ಫಸ್ಟ್ ಟೈಮ್ ಇಲ್ಲಿ ಕೆನಡಾದಲ್ಲಿ ನೋಡಿದ್ದು. ಕಪ್ಪು ಕುದುರೆ, ಎಲ್ಲನೂ ಕಪ್ಪು ಕುದುರೆ ಇದೆ. ಆಮೇಲೆ ಅದು ಎಷ್ಟು ಚಳಿ ಒಳಗೆ ಓಡ್ತಾ ಇದೆ ಅಂದರೆ ಅದ್ರ ಬಾಯಿಂದೆಲ್ಲ ಹೊಗೆ ಬರ್ತಾ ಇತ್ತು. ಅಷ್ಟು ಚೆನ್ನಾಗಿ, ಅದಕ್ಕೆ ನಾನು ಸ್ವಲ್ಪ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಅದು ಎಷ್ಟು ಕಾಣಿಸ್ತಾ ಇದೆ ನಿಮಗೆ ಗೊತ್ತಿಲ್ಲ, ಆದರೆ ನೋಡಿ ತುಂಬ ಖುಷಿ ಆಯಿತು. ಎಷ್ಟೊಂದಿತ್ತು, ಆ್ಯಸ್ ಇಫ್ ಎಲ್ಲೋ ರೇಸ್ಗೆ ಹೋಗ್ತಾ ಇದ್ದಾರೆ ಹಂಗೆ ಅನ್ನಿಸ್ತಾ ಇತ್ತು. ಆಮೇಲೆ ಅದ್ರ ಓನರ್ಸ್ ಎಲ್ಲ ಅದರ ಗಾಡಿ ಮೇಲೆ ಕೂತ್ಕೊಂಡು ಅಷ್ಟು ಚಳಿ ಒಳಗೆ ಹೋಗ್ತಾ ಇದ್ದಾರೆ. -20 ಡಿಗ್ರೀಸ್ ಇತ್ತು ಟೆಂಪ್ರೇಚರು. ಸೊ ಇದು ಈ ವಿಡಿಯೋದು ಹೈಲೈಟ್ ಅಂತ ನನಗೆ ಅನ್ನಿಸ್ತು. ಓಕೆ, ನೋಡಿ. Yeah, so it's running now. See? ನಾವು ಕೆನಡಾದಲ್ಲಿ ಒಂದು ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ಆಮೇಲೆ ಇಂಡಿಯನ್ ಸ್ಟೋರ್ಸಲ್ಲಿ ಹೋಗಿ ಇಂಡಿಯನ್ ಗ್ರಾಸರೀಸ್ ಒಂದು ಸ್ವಲ್ಪ, ಆಮೇಲೆ ಇಂಡಿಯನ್ ತರಕಾರಿ ಯಾವುದು ವಿಶೇಷವಾಗಿ ಸಿಗತ್ತೆ ಅಲ್ಲಷ್ಟೇ ಅಂಥವೆಲ್ಲ ತೊಗೊಂಡಿದ್ದೆ, ನುಗ್ಗೆ ಸೊಪ್ಪು ಈ ಥರದ್ದೆಲ್ಲ. ಆಮೇಲೆ ಒಂದು ಸ್ವಲ್ಪ ಜಾಕೆಟ್ಸು, ಬ್ಯಾಗು ಈ ಥರದ್ದೆಲ್ಲ ಒಂದು ಸ್ವಲ್ಪ ಶಾಪ್ ಮಾಡಿದ್ವಿ. ಎಲ್ಲದರದ್ದು ಬಿಲ್ಲು ನಾನು ಮೇಲೆ ಎತ್ತಿಟ್ಕೊಂಡಿದ್ದೆ, ಯಾಕಂದರೆ ಬಾರ್ಡ್ರ್ ಕ್ರಾಸಿಂಗಲ್ಲಿ ಅವರು ಕೇಳ್ತಾರೆ. ಆಮೇಲೆ ಕೆಲವೊಂದಿಷ್ಟು ಫುಡ್ ಐಟಮ್ಸು ಕೆನಡಾದಿಂದ US ಅಲೌಡ್ ಇಲ್ಲ. ಸಿಟ್ರಸ್ ಫ್ರೂಟ್ಸ್ ಅಂತೂ ಅಲಾವೇ ಇಲ್ಲ, ನೀವು ಅದು ಅವರು ಕೇಳ್ತಾರೆ. ಸೊ ಅದನ್ನು ಆದಷ್ಟು ಅವಾಯ್ಡ್ ಮಾಡೋದು ಬೆಟರು. ಆಮೇಲೆ ಇನ್ನೊಂದಿಷ್ಟು ತರಕಾರಿಗಳೂ, ಪೊಟ್ಯಾಟೊ ಈ ಥರದ್ದೆಲ್ಲ ಅಲೌ ಮಾಡಲ್ಲ. ಸೊ ಅದು ಲಿಸ್ಟ್ ನನ್ನ ಹತ್ರ ಇತ್ತು, ಏನು ಅಲೌ ಮಾಡ್ತಾರೆ ಏನು ಅಲೌ ಮಾಡಲ್ಲ ಅನ್ನೋದು. ಅದ್ರ ತಕ್ಕಂಗೆ ನಾನು ಶಾಪಿಂಗ್ ಮಾಡಿದ್ದೆ. ಆದರೂ ಒಂದು ಸ್ವಲ್ಪ ದಾಟಬೇಕಾದ್ರೆ ಮತ್ತೇನಾದರೂ ಕ್ವೆಶನ್ಸ್ ಇರುತ್ತೆ ಅಂತ ಸ್ವಲ್ಪ ಭಯ ಆಗತ್ತೆ. ಇಟ್ ಡಿಪೆಂಡ್ಸ್ ಆನ್ ದ ಆಫೀಸರ್ ಅಗೇನ್. ಸೊ ಆ ಕಡೆ ಕರೆದುಬಿಟ್ಟು ಅವರು ಏನಾದರೂ ಅವರಿಗೆ ಅನುಮಾನ ಬರೋ ರೀತಿ ನಾವು ಮಾತಾಡಿದರೆ ಅವ್ರು ನಮಗೆ ಪುಲ್ ಓವರ್ ಮಾಡಿ ಕೇಳ್ತಾರೆ ಕ್ವಶನ್ಸು. ಏನೂ ಇಲ್ಲ ಅಂದರೆ ನಾವು ಬಿಲ್ಲೆಲ್ಲ ನೀಟಾಗಿ ತೋರಿಸಿದ್ರೆ, ಜೆನ್ಯೂನ್ ಅನಿಸಿದ್ರೆ ಅವ್ರು ನಮಗೆ ಆರಾಮಾಗಿ ಕ್ರಾಸ್ ಮಾಡೋಕ್ಕೆ ಬಿಡ್ತಾರೆ. ಸೊ ನಮಗೂ ಕೇಳಿದರು ಏನೇನಿದೆ, ನಾವು ಆನೆಸ್ಟಾಗಿ ಏನೇನಿತ್ತು ಎಲ್ಲ ಹೇಳಿದೆ ನಾನು. ಆಮೇಲೆ ಇಂಡಿಯನ್ ವೆಜಿಟೇಬಲ್ಸ್ ಇದೆ, ದಾಲೆಲ್ಲ ಇದೆ ಅಂತ ಹೇಳಿದೆ. ಅವ್ರಿಗೆ ಬಿಲ್ ತೋರಿಸ್ದೆ ನಾನು. ಅವ್ರು ನಮಗೆ ಏನು ತೊಂದರೆ ಇಲ್ಲ, ಹೋಗ್ಬೋದು ಅಂತ ಕಳಿಸ್ಕೊಡ್ತಾರೆ. ಇದು ಸೌಂಡ್ ಕೇಳಿದ್ರೆ ಅಲ್ವಾ, ಇದು ಫ್ರೀಸಿಂಗ್ ರೇನ್ ಆಗ್ತಾಯಿತ್ತು. ಇದು ಬಾರ್ಡ್ರ್ ಕ್ರಾಸಿಂಗ್ ಊರು, ಸೂಸೆಮೇರಿ ಅಂತ ಹೇಳಿ. ಆಮೇಲೆ ಇಲ್ಲಿ ರೋಡ್ ಕಂಡೀಷನ್ಸ್ ಇಷ್ಟು ಹಾರಿಬಲ್ ಇತ್ತು. ಕಂಟಿನ್ಯೂಸ್ ಆಗಿ ಅವರು ರೋಡ್ ಕ್ಲಿಯರ್ ಮಾಡ್ತಾಯಿದ್ರು. ಆಮೇಲೆ ಏನಿಲ್ಲ ಅಂದ್ರೂ ಒಂದು 5ರಿಂದ 6 ಗಾಡಿ ನಾವು ನೋಡಿದ್ವಿ. ಕೆಲವೊಂದು ಸ್ಟ್ರಕ್ ಆಗಿತ್ತು, ಕೆಲವೊಂದು ಡಿಚ್ಗೆ ಹೊರಟೋಗಿತ್ತು. ಸೊ ಪಬ್ಲಿಕ್ ಸೇಫ್ಟಿಯವರು, ಪೊಲೀಸವರೆಲ್ಲ ಅದನ್ನು ಕ್ಲಿಯರ್ ಮಾಡ್ತಾಯಿದ್ರು. ಅಂದರೆ ಅಷ್ಟು ಹಾರಿಬಲ್ ಇತ್ತು ಕಂಡೀಷನ್ನು. ಆಮೇಲೆ ಈ ಥರ ಇದ್ದವಾಗ ತುಂಬ ಸ್ಲೋ ಆಗಿ ಹೋಗಬೇಕಾಗತ್ತೆ, ಇಲ್ಲಾಂದರೆ ಅದು ಟಯರು ಟ್ರ್ಯಾಕ್ಷನ್ ಕರೆಕ್ಟಾಗಿ ಸಿಗಲ್ಲ. ಸೊ ನಾವು ಅಲ್ಲಿಂದ ಪಾರ್ ಆಗಿಬಿಟ್ಟು ಬಾರ್ಡ್ರ್ ಕ್ರಾಸ್ ಮಾಡ್ಕೊಂಡು ಈಗ ಕ್ಲಿಯರ್ ರೋಟಿಗೆ ಬಂದ್ವಿ. ಇಲ್ಲಿ ಬಿಸಿಲು ಇತ್ತು, ರೋಡ್ಸು ಎಲ್ಲ ಕ್ಲಿಯರ್ ಇತ್ತು. ಸೊ ಆರಾಮಾಗಿ ನಾವು ಡ್ರೈವ್ ಮಾಡಿಕೊಂಡು ಸೇಫ್ ಝೋನಿಗೆ ಬಂದು ತಲುಪಿದ್ವಿ. ಸೊ ಈಗ ನಾವು ನಮ್ಮ ಊರಿಗೆ ಎಂಟ್ರ್ ಆಗ್ತಾ ಇದ್ದೀವಿ. ಸೊ ಬೆಳಿಗ್ಗೆನೇ ಜರ್ನಿ ಸ್ಟಾರ್ಟ್ ಮಾಡೋದು ಇದು ಒಂದು ಅಡ್ವಾಂಟೇಜು. ಬೇಗ ಬಿಟ್ಟರೆ ನಾವು ಬೇಗ ಬಂದು ಮುಟ್ಕೊಳ್ಬೋದು.
ಅದು ಒಂದು. ಆಮೇಲೆ ಬೆಳಿಗ್ಗೆ ಬಿಡೋದ್ರಿಂದ ಮಕ್ಕಳಿದ್ದವ್ರಿಗೆ ಅದು ಒಂದು ಪಾಸಿಟಿವ್ ಪಾಯಿಂಟೇ. ಯಾಕಂದರೆ ಅವರು ಬೆಳಿಗ್ಗೆ ಒಂದು ಸ್ವಲ್ಪ ನಿದ್ದೆ ಮಂಪಲ್ಲೇ ಇರ್ತಾರಲ್ವ, ಎತ್ತು ಒಂದು ಸ್ವಲ್ಪ ಗಾಡಿಗೆ ಹಾಕ್ಬಿಟ್ರೆ 1 ತಾಸು ಆದಮೇಲೆ ಆರಾಮಾಗಿ ಒಂದು 2-3 ತಾಸು ನಿದ್ದೆ ಮಾಡ್ತಾರೆ. ಸೊ ಮಕ್ಕಳು ಸ್ವಲ್ಪ ಆರಾಮಾಗಿ ನಿದ್ದೆ ಮಾಡಿದರೆ ನಮ್ಮ ತಂದೆ ತಾಯಿಗೂ ಒಂದು ಸ್ವಲ್ಪ ರೆಸ್ಟ್ ಸಿಕ್ಕಂಗಾಗತ್ತೆ. ಇಲ್ಲಾಂದ್ರೆ ಇದು ಕೊಡು ಅದು ಕೊಡು ಅವ್ರನ್ನ ಎಂಗೇಜ್ ಇಡಬೇಕಾಗತ್ತಲ್ವ. ಸೊ ಅದು ಒಂದು ಸ್ವಲ್ಪ ರಿಲೀಫ್ ಆಗುತ್ತೆ. ಸೊ ನಾವು ಆದಷ್ಟು ಟ್ರೈ ಮಾಡ್ತೀವಿ ಅರ್ಲಿ ಮಾರ್ನಿಂಗೇ ಬಿಟ್ಬಿಡೋದು ಅಂತ ಹೇಳಿಬಿಟ್ಟು. ಮನುಷ್ಯ ಅನ್ನೋ ಪ್ರಾಣಿಗೆ ಯಾವುದ್ರಲ್ಲೂ ತೃಪ್ತಿ ಅನ್ನೋದಿರಲ್ಲ. ಟ್ರಿಪ್ಪಿಗೆ ಹೋಗ್ಬೇಕಾದ್ರೆ ಓಕೆ 4-5 ಡೇಸ್ ಟ್ರಿಪ್ಪು ಆರಾಮ್ ಮಜಾ ಮಾಡ್ತೀವಿ ಅಂತ ಹೋಗ್ಬೇಕಾದ್ರೆ ಇರೋ ಫೀಲಿಂಗೇ ಬೇರೆ. ಆಮೇಲೆ ಅಲ್ಲಿ ಹೋದ್ಮೇಲೆ ಮನೆಯಿಂದ ಹೊರಗಡೆ ಇದ್ದೀವಿ, ಆರಾಮಾಗಿ ಮಜಾ ಮಾಡೋಣ, ಎಲ್ಲ ಶಾಪಿಂಗ್ ಮಾಡ್ಕೊಳ್ಳೋಣ, ಫ್ರೆಂಡ್ಸ್ಗೆಲ್ಲ ಭೇಟಿ ಆಗೋಣ, ತುಂಬ ಎಂಜಾಯ್ ಮಾಡ್ತೀವಿ, ಅದು ಬೇರೆ. ಬಟ್ ಮನೆಗೆ ವಾಪಸ್ ಬರ್ತಾ ಇರಬೇಕಾದ್ರೆ ಎಷ್ಟೊಂದು ತಲೆಯಲ್ಲಿ ಓಡ್ತಾ ಇರುತ್ತೆ. ಆಯ್ತಪ್ಪ ಮನೆಗೆ ಹೋದ್ಮೇಲೆ ಮತ್ತೇನು ಮಾಡೋದು, ಹಾಗೆ ಹೀಗೆ ಸಾಮಾನೆಲ್ಲ ತೆಗೆದಿಡ್ಬೇಕಲ್ಲ, ಮಕ್ಕಳಿಗೆಲ್ಲ ಮತ್ತೆ ಕರೆಕ್ಟಾಗಿ ರೂಟೀನ್ ಫಾಲೋ ಮಾಡಬೇಕೀಗ, ನೆಕ್ಸ್ಟು ಸ್ಕೂಲ್ಗೆ ಆಫೀಸ್ಗೆಲ್ಲ ರೆಡಿ ಆಗಬೇಕಲ್ಲ ಅಂತ ಇಷ್ಟೆಲ್ಲ ಬ್ಯಾಕ್ಗ್ರೌಂಡಲ್ಲಿ ಓಡ್ತಾ ಇದ್ದರೂ ಆ ಮನೆ ರೂಟ್ ಬಂತು, ಮನೆ ಬಂತಂದ ತಕ್ಷಣ, ಆ ಮನೆ ನೋಡಿದ ತಕ್ಷಣ ಆಗೋ ಆನಂದ ಮತ್ತು ತೃಪ್ತಿ ಇದೆ ಅಲ್ಲ, ಅದು ನೆಕ್ಸ್ಟ್ ಲೆವೆಲ್ಲೇ. ಅಂದರೆ ಎಲ್ಲೇ ಹೋಗಿ ಎಷ್ಟೇ ಮಜಾ ಮಾಡಿ ಏನೇ ಫನ್ ಮಾಡಿದ್ರೂ ನಮ್ಮ ಗೂಡಿಗೆ ಬಂದು ನಾವು ಸೇರ್ಕೊಂಡವಾಗ ಆಗೋ ತೃಪ್ತಿನೇ ಬೇರೆ ಅಲ್ವಾ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನಾವು ಈಗ ಟ್ರಾವೆಲ್ ಮುಗಿಸ್ಕೊಂಡು ನೆಕ್ಸ್ಟು ಈಗ ನಾರ್ಮಲ್ ರೂಟೀನಿಗೆ ಜಂಪ್ ಆಗಬೇಕು. ನಾಳೆಯಿಂದ ಮತ್ತೆ ಸ್ಕೂಲು ಆಫೀಸು ಎಲ್ಲದಕ್ಕೂ ರೆಡಿ ಆಗಬೇಕು. ಈ ಸಿಂಪಲ್ ವ್ಲಾಗು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್.